ಈ ಒಂದು ಕಾರ್ಯಕ್ರಮಕ್ಕೆ ತಾವು ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಮಾನ್ ಅಡಿಯಪ್ಪ ಬಂಗಿ ಸಾಕಿನ ಹಣಮಸಾಗರ್ ಅವರು ಇವತ್ತಿನ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯ ಘನಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಈ ಎಲ್ಲರ ಪರವಾಗಿ ಮಾನ್ಯರಲ್ಲಿ ನಾವು ಕೋರ್ತಾ ಇದ್ದೇವೆ. 2023-24ನೇ ಸಾಲಿನಲ್ಲಿ ನಡೆಯತಕ್ಕಂಥ ನಮ್ಮ ಮನ್ರೇಗಾ ಯೋಜನೆಯ ಕಾಮಗಾರಿಗಳ ಕುರಿತಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಆಗಮಿಸಿರುತ್ತಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರುತ್ತಾರೆ. ವಿಶೇಷವಾಗಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿ ವರ್ಗದವರು ಸಿಬ್ಬಂದಿಗಳು ವಿಶೇಷವಾಗಿ ಆಗಮಿಸಿದ್ದಾರೆ. ನಮ್ಮೆಲ್ಲರ ರಕ್ಷಣೆ ಮಾಡತಕ್ಕಂಥ ರಕ್ಷಣಾ ಇಲಾಖೆಯ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರು ಸಹಿತ ಈ ಸಭೆಗೆ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆ ಕುರಿತಂತೆ ಇವೆಲ್ಲರೂ ಬಂದು ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಇಷ್ಟು ಕೆಲಸ ಒತ್ತಡ ಅದ. ಯಾಕಂದ್ರೆ ನಾನೊಬ್ಬ ರೈತನ ಮಗ. ಈ ರೈತದ ಏನು ಸಮಸ್ಯೆ ಆದ ಅಂತ ನನಗೆ ಗೊತ್ತದ. ಇವತ್ತು ಆದ್ರೂ ನಿಮ್ಮೆಲ್ಲರಿಗೆ ನಾವು ಕೋರಿದ್ದೇವೆ, ದಯಮಾಡಿ ಸಭೆಗೆ ಬರ್ರಿ ಅಂದ್ರಿ. ಇವತ್ತಿನೆಲ್ಲ ಸಭೆಗೆ ಬಂದ್ರಿ. ಈ ಸಭೆಯ 100ಕ್ಕಿಂತ ಹೆಚ್ಚು ಜನ ಸೇರಿ ಈ ಸಭೆ ಇವತ್ತು ಯಶಸ್ವಿಗೊಳಿಸಿರಲ್ಲ. ಅದಕ್ಕೆ ಮತ್ತೊಂದು ಬಾರಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ತಮಗೆ ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ನಾವು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ನಮ್ಗೆ ಈ ಒಂದು ಸಮಸ್ಯೆ ಈ ಒಂದು ನಿಮ್ಮ ಹೆಸರು? ಚಂದ್ರಮ್ಮ. ಅಮ್ಮ ನಿಮ್ಮ ಹೆಸರು? ಲಕ್ಷ್ಮಿ ಅಮ್ಮ. ತಾಯಿ ನಿಮ್ಮ ಹೆಸರು ಏನಮ್ಮ? ರೇಣುಕಾ. ಅವ ನಿಮ್ಮ ಊರಲ್ಲಿ ಗ್ರಾಮ ಸಭೆ ನಡೀತಾ ಇದೆ. ಪಂಚಾಯತಿಯಿಂದ ಗ್ರಾಮ ಸಭೆ ಅಂದರೆ ಏನು ಗೊತ್ತಾ ತಾಯಿ? ನಿಮಗೇನು ನೀರು ಬಂದಿರಲ್ಲೋ, ನಿಮಗೆ ರೋಡ್ ಇರಲಾರ್ದು, ಕಸದ್ದು ತೆಗೆಯೋದಾಗಲಿ, ಮತ್ತು ನಿಮಗೇನಾದರೂ ತೊಂದರೆಗಳಾದರೆ ಪಂಚಾಯತಿ ಜವಾಬ್ದಾರಿ ಇರುತ್ತೆ. ಆದರೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಗ್ರಾಮ ಸಭೆ ಅಂತಂದರೆ, ನಿಮಗೆ ಪಂಚಾಯತಿದು ಒಂದು ಕಾರ್ಡ್ ಕೊಡ್ತಾರೆ, ಲೇಬರ್ ಕಾರ್ಡ್ ಅಂತೇಳಿ. ಆ ಕಾರ್ಡ್ ಒಳಗೆ ಕೆಲಸ ಮಾಡಿಸ್ತಾರೆ ತಾಯಿ. ಆ ಕೆಲಸ ಮಾಡಿರೋದ್ರ ಬಗ್ಗೆ ಗ್ರಾಮ ಸಭೆ ನಡೀತಾ ಇದೆ. ನಿಮ್ಮೂರಲ್ಲಿ ಏನು ಮಾಡಿದರು, ನಿಮ್ಮ ಪಂಚಾಯತಿಯಲ್ಲಿ ಏನು ಮಾಡಿದರು, ಏನಿಲ್ಲ ಅಂತ ಇರುತ್ತವ. ಅದಕ್ಕೋಸ್ಕರ ಊರು ತುಂಬ 3 ದಿನ ಮುಂಚಿತವಾಗಿ ಡಂಗೂರ ಸಾರ್ಬೇಕವ ಅವರು. ಡಂಗೂರ ಬಾರಿಸಿಲ್ಲ. ನಿಮ್ಮ ಊರು ಬೊಮ್ಮನಾಳೆನಾ? ಬೊಮ್ಮಗುಡ್ ಇದೇ ಊರು ಅಲ್ಲ. ಈಗ ಇವತ್ತು ಫಂಕ್ಷನ್ ನಡೀತಾ ಇರೋದು ಇದೇ ಊರಲ್ಲಿ. ನಿಮಗೆ ಯಾರಿಗೂ ಗೊತ್ತಿಲ್ಲ? ಹಾಂ ಹಾಂ. ಎಷ್ಟು ಗಂಟೆಗೆ ಡಂಗೂರ ಹೇಳ್ಯಾರ್ರಿ? ಸೈಕಲ್ ಮಟ್ಟ ಇವತ್ತು ಹೇಳಕತ್ತಾರ, ಊರಾಗ ಯಾವತ್ತು ಹೇಳಿಲ್ಲ. ಸರಿ ತಾಯಿ. ಶ್ರೀಶೈಲ ಸರ್ ನಿಮ್ಮೂರು? ಬೊಮ್ಮಗುಡ್ಡ ಸರ್ ತಾವೇನು ಕೆಲಸ ಮಾಡ್ತೀರಾ? ಒಕ್ಕಲ್ತನ ಕೆಲಸ ಮಾಡ್ತೀರಾ ಸರ್. ನಿಮ್ಮೂರಲ್ಲಿ ಡಂಗೂರ ಏನಾರು ಬಾರಿಸಿದಾರ್ರಿ? ಬಾರಿಸಿಲ್ಲ ಅಲ್ರಿ? ಬಾರಿಸಿಲ್ಲ. ಇವಾಗ ಏನಾರು ಬಾರಿಸ್ಕೊಂಡು ಹೋದ್ರ? ಹಾಂ. ಯಾರು ಬಾರಿಸಿಲ್ಲ? ಸ್ವಲ್ಪ ಜೋರಾಗಿ ಹೇಳ್ಬೇಕು. ಬಾರಿಸಿಲ್ಲ ಅಲ್ರಿ? ಸರಿ. ಹೆಸರು? ಅಂಬರೀಶ್ ಅಂತೇಳಿ. ಅಂಬರೀಶ್ ಸರ್, ಇದು ನಿಮ್ಮ ಊರು ಯಾವ್ದ್ರಿ? ಬೈಲ್ಕುಂಟು ಸರ್. ಇಲ್ಲಿ ಗ್ರಾಮ ಸಭೆ ನಡೆಸೋಕ್ಕಿಂತ ಮುಂಚಿತವಾಗಿ 3 ದಿನದ ಮುಂಚಿತವಾಗಿ ಡಂಗೂರ ಬಾರಿಸ್ಬೇಕು, ನೋಟಿಸ್ ಬೋರ್ಡಿಗೆ ಹಾಕ್ಬೇಕು. ಮತ್ತು ನಿಮ್ಮ ಊರಲ್ಲಿ ಇರ್ತಾರಲ್ಲ ಸದಸ್ಯರು, ಅವರೆಲ್ಲ ತಮ್ಮ ಗಮನಕ್ಕೆ ತರಬೇಕು. ಯಾರು ತಂದಿದ್ದಾರೆ? ಯಾರು ತಂದಿಲ್ಲ ಸರ್. ನಿಮ್ಮ ಗಮನಕ್ಕೆ ಯಾವಾಗ ಬಂದದ್ರಿ? ಈಗ ಹೋಗಿರಂತೆ ಫೋನ್ ಮಾಡಿದಾರೆ ಇವರು. ಹಿಂಗೆ ನಾವು ಸುಮ್ಮನೆ ಬರಂಗೆ ಬಂದಿವಿ ಸರ್. ಯಾರು ಫೋನ್ ಮಾಡಿದ್ರು ಸರ್? ಇವರು ಫೋನ್ ಮಾಡಿದ್ದಾರೆ, ನಿಮ್ಗೆ ಬರ್ರಿ ಅಂತಂದ್ರೆ ಬಂದಿವಿ ಸರ್. ಸರಿ ಸರ್. ಇಷ್ಟೇ, ಇದು ಬಿಟ್ಟರೆ ಏನು ಗೊತ್ತಿಲ್ಲ ನಿಮ್ಮ ಪಂಚಾಯತಿಯಿಂದ? ನಾವೆಲ್ಲ 6 ಫಾರ್ಮ್ ತುಂಬಿಕೊಡ್ರಿ, ಕೆಲಸ ಕೊಡ ಅಂತ ಹೇಳಿ ಕೊಟ್ಟಿಲ್ರಿ. ಹಾಂ. ಅವ್ರು ಏನು ಕೆಲಸನೇ ಕೊಟ್ಟಿಲ್ರಿ. ನಮ್ಮ ಪಿಡಿಒಗಳು ಏನು ಕೆಲಸ ಕೊಟ್ಟಿಲ್ಲ. ಸರಿ ಸರ್. ನಿಮ್ಮ ಹೆಸರು? ಬಾಲಣ್ಣ ಸರ್. ಯಾವ ಊರು ಸರ್? ರಾಜೋಳ ಸರ್. ರಾಜೋಳ ಊರು ಅಲ್ವಾ ಇದು ಸರ್? ಊರಲ್ಲಿ ನಿಮಗೆ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಸಭೆ ನಡೀತಾ ಇದೆ ಅಂಥೇಳಿ ಯಾರು ಹೇಳಿದಾರೇನ್ರಿ? ಈಗ ಬಂದಿದ್ರು. ಇವಾಗ ಎಷ್ಟು ಗಂಟೆಗೆ ಬಂದರು? ಎಷ್ಟು ಗಂಟೆ ಆಗೈತಿ ಇವಾಗ? 10:40 ಆಗೈತಲ್ರಿ? ಇವತ್ತು ಯಾವ ವಾರ ರೀ? ಗುರುವಾರ. ಇವತ್ತೇ ಬಂದಿದ್ದಾರೆ? ಅದಕ್ಕಿಂತ ಮುಂಚೆ ಬಂದಿದ್ದಾರೆ? ಇವತ್ತೇ ಬಂದಿದ್ರು. ಇವತ್ತು ಬಂದಿದ್ರು, ಅದಕ್ಕಿಂತ ಮುಂಚೆ ಬಂದಿಲ್ಲ. ಯಾರು ನಿಮ್ಮ ಗ್ರಾಮ ಸಭೆಯದ ಯಾವುದಂತ ಯಾರು ಹೇಳಿಲ್ಲ? ಯಾರು ಕರೆದೂ ಇಲ್ಲ, ಯಾರು ಹೇಳೂ ಇಲ್ಲ. ತಾತ ನಿಮ್ಮ ಹೆಸರು? ಸಾಮಣ್ಣ ಸರ್. ನಿಮ್ಮ ಊರಲ್ಲಿ ಗ್ರಾಮ ಸಭೆ ನಡೀತಾ ಇದೆ ಅಂತ ಹೇಳಿದ್ರು. ನಿಮಗೇನಾರು ಗೊತ್ತಿದೆನಾ?
ಯಾರು ಗೊತ್ತಿಲ್ಲ. ನಿಮ್ಗೆ ಇಲ್ಲಿ ಯಾರು ಬಂದು ಡಂಗುರ ಬರ್ಸಿಲ್ಲ, ಏನು ಬರ್ಸಿಲ್ಲ? ಈಗ 5 ನಿಮಿಷ ಬಂದು ಕಿಲ್ಲಿ ಮಾಡಿ ಕೇಸಿ ಆದ್ರೆ ಅವರು ಹಾಂ, ಇವಾಗ ಮಾಡಿದ್ದಾರೆ 10ವರೆಗೆ. ಇವತ್ತು ಯಾವ ವಾರ ತಾತ? ಬೇಸ್ತಾರ. ಇವತ್ತೇ 10 ಗಂಟೆ 10ವರೆಗೆ ಮಾಡಿದ್ದಾರೆ. ಸರಿ ತಾತ, ಸರಿ. ಇನ್ನೊಂದು ಸಲ ಗ್ರಾಮ ಸಭೆ ಕರೆ ಈ ಗ್ರಾಮ ಸಭೆ ನಡೆದ ಇದು ಉದ್ಯೋಗ ಆಗ್ತಿರೋದು ಗ್ರಾಮ ಸಭೆ ಅದ್ರ ಒಳಗ ಕರೆ ಸರ್. ಈ ಗ್ರಾಮ ಸಭೆ ಜನರಿಗೆ ಸ್ಯಾಟಿಫೈ ಆಗಿಲ್ಲ, ಇದ್ರ ಬಗ್ಗೆ ನೀವೇನು ಮತ್ತೊಮ್ಮೆ ಕರೆ ಅಂತ ಹೇಳ್ತಾರೆ. ಅಂದ್ರೆ ಇದು ತೃಪ್ತಿ ಆಗಿದೆ ಇದು ನಿಮಗೆ? ಸಭೆ ಈಗೇನ ನಮ್ಮ ಸಾಮಾಜಿಕ ಪರಿಶೋಧನೆ ವರದಿ ನಿಮಗೆ ತೃಪ್ತಿ ಆಗಿಲ್ಲ. ಆಗಿಲ್ಲ ಅಂತಂದ್ರೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ಮತ್ತೆ ಏನಾದ್ರೂ ವಿಶೇಷ ಸಾಮಾಜಿಕ ಪರಿಶೋಧನೆ ವಿಶೇಷ ಸಾಮಾಜಿಕ ಪರಿಶೋಧನೆ ಮಾಡೋದು ಓಕೆ. ಸರ್ ಹಾಂ ಹೇಳ್ರಿ ಸರ್. ಜಾಸ್ತಿ ವರ್ಕ್ಗಳು ಏನಾದ್ರು MLA MP ಫೋನ್ ಮಾಡ್ಕೊಂಡು ಹೇಳಿದ್ರು ಗೌಡ ಹೇಳಿದ್ರ ನಾವ್ ಯಾಕೆ ಮಾಡಿಸ್ತೀವಿ ಅಂತಂದ್ರ ಈಗ ಗೃಹ ಯೋಜನೆ ಮಾಡ್ತಾರಲ್ಲ ಪ್ಲಾನ್ ಮಾಡೋ ಟೈಮ್ನಾಗ ಈ ತರ ಸಾರ್ವಜನಿಕ ನಮ್ಮೂರ್ ಬಂದು ನಮ್ಮೂರ ಮಾಡ್ಕೊಂಡು ಹೋಗ್ಬೇಕು. ಎಲ್ಲೇನು ಕುಂತು ಪ್ಲಾನ್ ಮಾಡಿದಾಗ ನಾವ್ ಯಾರ ಕೈಲಿ ಸಮಯ ಯಾರ ಅಧಿಕಾರಿಗಳು ಎಲ್ಲರೂ ಇನ್ವಾಲ್ವ್ ಇರ್ತಾರೆ. ಮತ್ತೆ ಅಂತ ಆ ಟೈಮ್ನಾಗ ನಮ್ಗೆ ಯಾರು ಬೇಕಿರ್ತಾರೆ ಅವ್ರ ಕೈಲಿ ಇಳಿಸಿರ್ತೀವಿ ಅಷ್ಟೇ, ಮತ್ತೇನಿಲ್ಲ. ಈಗ ನರೇಗಾ ಪ್ಲಾನ್ ಮಾಡಬೇಕಾದ್ರೆ ಜನರಿಗೆ ಕ್ಲಿಯರ್ ಆಗಿ ಸರ್, ನೀವು ಮೀಡಿಯಾದಲ್ಲಿ ಇದ್ರಿ, ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದೆ ನಾನು ಕೇಳ್ತಾ ಇದ್ದೀನಿ. ಪ್ಲಾನ್ ಮಾಡ್ಬೇಕಾದ್ರೆ ಯಾರು ಇರ್ತಾರೆ? ಫಸ್ಟ್ ನೋಟ್ ಮಾಡ್ಬೇಕು, ನೋಡ್ಬೇಕು. ಪ್ಲಾನ್ ಮಾಡ್ಬೇಕಾದ್ರೆ ಯಾರು ಇರ್ಬೇಕು? ಪ್ಲಾನ್ ಪ್ರೊಸೀಜರ್ ಹೇಳ್ರಿ, ಯಾಕಂದ್ರೆ ಗೊತ್ತಾಗಬೇಕು ಜನರಿಗೆ, ಗೊತ್ತಿಲ್ಲ ಅದ್ರ ಬಗ್ಗೆ. ಎಲ್ರು ಗೊತ್ತದ, ನೀವು ಇನ್ನೊಂದು ಟೈಮ್ ಹೇಳಿ. ಗೊತ್ತಾಗಲಿ ಯಾವ್ದಾರು ಗೊತ್ತಿರ್ತದ ಎಷ್ಟು ಮಟ್ಟಿಗೆ ಅದನ್ನ ಉಲ್ಲಂಘನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾರೆ. ಅದೇ ಆಗ್ಬಾರ್ದು. ಈಗ ಉದ್ಯೋಗ ಖಾತ್ರಿ ಆರಂಭ 15 ವರ್ಷ ಆಯ್ತು, ಎಲ್ಲರಿಗೂ ಗೊತ್ತಿದೆ ಲೇಬರೇ ಮಾಡ್ಬೇಕಂತ. ಹೌದಾ? ಎಷ್ಟು ಮಂದಿ ಶಿಕ್ಷಣ ಕಡೆ ತಂದಿರಿ, ಎಷ್ಟು ಮಂದಿ ಲೇಬರ್ ತೊಗೊಂಡ್ರು ಎಲ್ಲ ನಿಮ್ಮದು ಪ್ಲಾನ್ ಮಾಡ್ಬೇಕಾದ್ರೆ ಸರಿ ಸರಿ. ಅವ್ರು ಕೇಳಿದ ಕ್ವಶನ್ ಉತ್ತರ ಕೊಡ್ಬೇಕು ಅಷ್ಟೇ. ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನಾಂಕದ ನಂತರ ನಮಗೆ ಆಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. ಆಮೇಲೆ ಈ ವರ್ಷ ನಾವೇನು ಖರ್ಚು ಮಾಡಿವಲ್ರಿ ಅದಕ್ಕೆ 10% ಹೆಚ್ಚಿನ ಒಂದು ಮ್ಯಾಂಡೇಜನ್ನು ಕ್ರಿಯೇಟ್ ಮಾಡಿ ಈ ವರ್ಷ 1 ಲಕ್ಷ ಖರ್ಚು ಮಾಡಿದ್ರೆ 1,10,000 ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಕಳೆದ ಬಾರಿ ನಾವು ಏನು ಕೆಲಸ ಮಾಡಿದ್ರೆ ಅದು ಪ್ರಗತಿಗೆ 10% ಸೇರಿಸ್ಕೊಡ್ತಾರೆ. ಅಷ್ಟು ಮ್ಯಾಂಡೇಜಿಗೆ ಇಲಾಖಾವಾರು ಹಂಚ್ತಾರೆ. ಒಂದು ತೋಟಗಾರಿಕೆ ಎಷ್ಟು, ಅರಣ್ಯ ಗ್ರಾಮ ಪಂಚಾಯತಿಗೆ ಎಷ್ಟು, ಎಲ್ಲ ಇಲಾಖೆಗಳಿಗೆ ಸ್ವಲ್ಪ ಮ್ಯಾಂಡೇಜ್ ಹಂಚ್ತಾರೆ. ನಾವು ಇಷ್ಟು ವರ್ಷಗಳ ಕಾಲ ನಾವೇನು ಮಾಡ್ತೀವಿ, ಎಲ್ಲ ಇಲಾಖೆ ಅವ್ರು ಏನು ಮಾಡ್ಕೊಳ್ತೀವಿ. ಬಟ್ ಈ ವರ್ಷ ಎಲ್ಲ ಗ್ರಾಮ ಪಂಚಾಯತಿಗೆ ಬರ್ತಕ್ಕ ಎಲ್ಲ ಇಲಾಖೆಗಳು ಒಂದೇ ನಾವು ಕ್ರಿಯೆ ಯೋಜನೆ ಸಿದ್ಧಪಡಿಸ್ತೀವಿ. ಕ್ರಿಯೆ ಯೋಜನೆ ಸಿದ್ಧಪಡಿಸೋಕೆ ಮುಂಚೆ ನಾವು ಎಲ್ಲ ಹಳ್ಳಿಗಳಿರ್ತಕ್ಕಂಥ ಊರಿನೊಳಗೆ ಮಾಹಿತಿ ಕೊಡ್ತೀವಿ. ಇದಂತ ಇಂಥ ಜನ ಈ ವಿಷಯ ಕುರಿತಂತೆ ಸಭೆ ನಡೀತದ. ಇದು ಎಲ್ಲರನ್ನ ಸಮಕ್ಷಮ ಕರೆದು ಏನೋ ಪ್ಲಾನ್ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ಸರ್, ಆದೇಶ ಹೊಸದಾಗಿ ಇದೇ ಫಸ್ಟ್ ಟೈಮ್ ರೂಲ್ಸ್ ಮಾಡ್ತೀವಿ ಮೊದಲಿಂತಾನೆ ಸರ್. ಲಾಸ್ಟ್ ಟೈಮ್ ಬೈಕುಂಟೆ ಇದೇ ತರನೇ ಸಭೆ ಮಾಡಿರಿ, ಬೈಕುಂಟೆ ಮಾಡಿ ನೀವು ಪ್ಲಾನ್ ಮಾಡಿರಿ. ಇಲ್ಲಿ ನಂಬಲ್ಲಿ ಯಾರಿಗೆ ಗೊತ್ತದ ಪ್ಲಾನ್ ಮಾಡಿದ್ದು? ಮೆಂಬರ್ಗೆ ಗೊತ್ತಿಲ್ಲ. ನೀವು ಮೆಂಬರ್ ಹಾಕೊಂಡು ಅಲ್ಲಿ ಒಬ್ರು ಮೆಂಬರ್ ಇದಾರೆ. ಪ್ಲಾನ್ ಮಾಡೋದು ಏನಾರು ಹೇಳ್ಯಾರೇನ್ರಿ ನಿಮಗೆ? ಬರ್ರಿ ಇಲ್ಲಿ ಮುಂದೆ ಬರ್ರಿ. ಅಲ್ಲ ಯಾಕೆ ಮಾಡಿದ್ರಿ ಅಂತ ರೇ ಹೇಳ್ತಿರಲ್ಲ. ಮೆಂಬರ್ ಸಾಬ್ರ ಬರ್ರಿ ಇಲ್ಲಿ. ಆ ಊರಿನಲ್ಲಿ ಆ ಗ್ರಾಮ ಅವ್ರ ಮುಖಂಡರು ಆಯ್ಕೆ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆ ಮುಖಂಡರಿಗೆ ನಾವು ಅಟ್ಲೀಸ್ಟ್ ಸರ್ ಆ ಮುಖಂಡರಿಗೆ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿದೆ. ಅವ್ರ ಊರಲ್ಲಿ ಮತ್ತೆ ಕೆಲಸ ಹೆಂಗ್ ಬಂತು, ಗೊತ್ತಿಲ್ಲ ಅಂದ್ರೆ ಕೆಲಸ ಹೆಂಗ್ ಬಂತು? ಒಂದು ನಿಮಿಷ ಹಿಂದೆ ರೇ ಸದಸ್ಯರೇ, ಇವತ್ತೇ ಪ್ಲಾನ್ ಮಾಡೋದು.
ಹಾಂ ಅವ್ರ ಮೆಂಬರ್ಗಳೇ ಹೇಳ್ತಾರೆ ಸರ್, ಗೊತ್ತಿಲ್ಲ ಅಂತ. ಹೇಳ್ರಿ ಸರ್, ಗ್ರಾಮ ಸಭೆ ನಡೆದಾಗ ನಿಮ್ಮನ್ನ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಪಂಚಾಯತಿ ಕಡೆಲಿಂದ ಪ್ಲ್ಯಾನ್ಸ್ಗಳಿರ್ತಾವಲ್ಲ, ಆ ಪ್ಲ್ಯಾನ್ಸ್ಗಳೆಲ್ಲ ನೀವು ಸದಸ್ಯರೆಲ್ಲ ಕೂಡಿ ತಾನೇ ಮಾಡಿರ್ತೀರಲ್ಲ? 2021 ನಾವು ಮೆಂಬರ್ ಆಗಿದ್ದೆ. ಹಾಂ ಹೌದಿಲ್ರಿ? 2 ವರ್ಷ 1 ವರ್ಷ ಇಲ್ಲ. ಹಾಂ ಈ ವರ್ಷದಾಗ ಅದು ಫೋನ್ ಮಾಡಿ ಹಿಂಗೆ ಪ್ಲಾನ್ ಮಾಡಕತ್ತಿಪ್ಪ, ನಿಮ್ಮ ವರ್ಕ್ ಕೊಡ್ರಿ ಅಂತಂದ್ರೆ ಸಭೆಗೆ ಅಟೆಂಡ್ ಆಗಿಲ್ಲ, ಸಭೆಗೆ ಅಟೆಂಡ್ ಇಲ್ಲ, ಫೋನ್ ಮಾಡಿ ಕೇಳ್ಯಾರ, ಅಷ್ಟೇ ವರ್ಕ್ ಕೊಟ್ಟಿನಿ. ಆ ಸಭೆಗೆ ಬರ್ರಿ ಅಂತ ಯಾರು ಕೇಳಿಲ್ಲ. ಸಭೆಗೆ ಬಾ ಅಂತ ಕರೆದಲ್ಲ. ಹಾಂ ಕರೆದಲ್ಲ. ಈ ವರ್ಷದ್ದೇ ಫೋನ್ ಮಾಡಿ ಕೇಳ್ಯಾರ. ಫೋನ್ ಮಾಡಿ ಈಗ ನಮ್ಮೂರಲ್ಲಿ ಲೇಬರ್ ಇದ್ದಾರೆ, ವರ್ಕ್ ಶಾರ್ಟೇಜ್ ಇದೆ ಅಂತ ಹೇಳಿದಾಗ ನಾವು ಅಪ್ರೂವಲ್ ಕಳಿಸಿದ್ ಕೊಟ್ಟಿಲ್ಲ. ನಾವು ಅಂದ್ರೆ ಎಮರ್ಜೆನ್ಸಿ ಯಾವ ಎಲ್ಲ ಊರಲ್ಲಿ ಕೂಡ ಇಷ್ಟು ವರ್ಕ್ ಅವಶ್ಯ ಇದೆ ಅಂತ ನಾವು ಮಾಹಿತಿ ಕೊಟ್ಟು ವರ್ಕ್ ಸಹಿ ಮಾಡಿದ್ರೆ ಮುಗಿದವ್ರು ಗ್ರಾಮ ಸಭೆ ನಡೆದಂತ ಸರಿಯಾಗಿ ಸಹಿ ನಾನು ಹೇಳಿದ್ದು ಇಲ್ಲಂದ್ರೆ ಗ್ರಾಮ ಸಭೆ ಆಗೈತಿ ಅಂತ ಹೇಳಿ ಮುಗಿಸ್ಕೊತಾರೆ. न करना के दाने बेच के तो भाटा मारे वाला तो हम करना गुजार हो तो करना शाना हो चुका है तू एकला का शेन का करने लगा 50 आदमी बुला लाए ची घरे माती टैक्सी में मरकारे मर्यादा की माची गबरे ಯಾರ ಮೇಲೆ ಅವ್ರು ಹೇಳ್ಯಾರಲ್ಲ ವರ್ಕ್, ಮತ್ತೆ ನೀವು ನೋಡ್ರಿ ಇಲ್ಲ, ಮತ್ತೆ ಅದು ಪೇಮೆಂಟ್ ಆಗ್ಯದನ್ರಿ? ಪೇಮೆಂಟ್ ಆಗೈತ್ರಿ. ಹಾಂ, ಯಾಕೆ ಕೇಳೋದು ನೀವು ಕೇಳ್ಬೇಕು. ಯಾರು ಇದಿಲ್ಲ ಇವ್ರಿದ್ದಿಲ್ಲ. ಈ ವರ್ಷ ಬಂದ್ರೆ ಹೋದ ವರ್ಷದಿಂದ ಕಡದ್ರಾಳ ಗ್ರಾಮದ ಚರಂಡಿ ಉಳೆತ್ತೋದು ಏನಾಯ್ತಳ? ಇದಕ್ಕೆ ಪಾವತಿಯಾದ ಮೊತ್ತ 64,987. ಮತ್ತೆ ಬೊಮ್ಮಗುಡ್ಡ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬಣ್ಣ ಹಚ್ಚುವುದು. ಎಷ್ಟ್ರಿ? ಪಾವತಿಯಾದ ಮೊತ್ತ 65,930. 65,130 5 ಲೀಟರ್ ಬಣ್ಣಕ್ಕೆ 65,000 ಹಾಂ. ಮತ್ತೆ ಹನುಮಸಾಗರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬಣ್ಣ ಹಚ್ಚುವುದು. ಸರ್ ಎಷ್ಟ್ರಿ ಅದು? 5 ಲೀಟರ್ ಬಣ್ಣ. 65,130. ಏ ಸರ್ ಇಲ್ಲೇ ಮಾತಾಡ್ಬೇಡ್ರ. ಈ ಸತ್ರ ಊರಾಗ ಬೋರಿನಕ್ಕಿಂತ ಇದಿತ್ತ ಅಂಗನವಾಡಿಗೆ ಬಣ್ಣ ಹಚ್ಚೋದು ಅವಶ್ಯಕತೆ ಇತ್ತು. ಅಲ್ಲ, ಅವಶ್ಯಕತೆ ಬಣ್ಣ ಹಚ್ಚೋದು ಅವಶ್ಯಕತೆ ಇತ್ತಂತ ಯಾರು ನಿಮ್ಮ ಬಂದು ಪಂಚಾಯತ್ಗೆ ಅರ್ಜಿ ಕೊಟ್ಟು ಬೋರಿನ ನೀರಿಲ್ಲ ಬಣ್ಣ ಹಚ್ಚೋದು ಅರ್ಕತ್ ಇತ್ತು. ಅಲ್ಲ, ನೀವು ಕೊಟ್ಟು ಅವ್ರಿಗೆ ರೊಕ್ಕ ಕೊಡ್ತಿರಲ್ಲ, ಅದು ಅರ್ಕತ್ ಇತ್ತ. ನಿಮ್ಗೆ ಯಾರೋ ಬಂದು ಅರ್ಜಿ ಕೊಟ್ಟಿದ್ರು ಅಂಗನವಾಡಿ ಬಣ್ಣ ಮಾಡಂತೇಳಿ. ಇದೇ ವರ್ಷದಿಂದ ಅವಶ್ಯಕತೆ ಇತ್ತಾನು ಹೇಳ ಜನರಿಗೆ ಯಾರ ಬಂದು ಅರ್ಜಿ ಕೊಟ್ಟಿದ್ರೆ ಅಲ್ರಿ, ಊರಾಗ ಅವಶ್ಯಕತೆ ಇದ್ದು ಮಾತ್ರ ಕೆಲಸ ಮಾಡ್ಬೇಕು. ಅಂಗನವಾಡಿ ಬಣ್ಣ ಅರ್ಕತ್ತಾಗಿದೆ, ಹೋಗ್ಯದ ಮಳೆ ಬಂದ ಮತ್ತೆ ಹೋಗ್ಯದ. ಒಟ್ಟ ಮುಂದೆ ಕಳ್ಸ. ಸೋಮಪ್ಪ ಮಾನಪ್ಪ ಮನೆಯಿಂದ ಈ ವರ್ಷದಂತ ಮಣಿ ಅವರ ಮನೆಯವರೆಗೆ ರಾಜೋಳ ತಂಡ ಗ್ರಾಮದ ಸೋಮಪ್ಪ ಮಾನಪ್ಪ ಮನೆಯಿಂದ ಮಣಿ ಅವರ ಮನೆಯವರೆಗೆ ಮರಂ ರಸ್ತೆ ಅಭಿವೃದ್ಧಿ. ಅಲ್ಲ, ಅವಶ್ಯಕತೆ ಇದ್ದದ್ದು ಮಾಡ್ಬೇಕು. ನಿಮ್ ರೂಲ್ಸ್ ಪ್ರಕಾರ ಮಾಡ್ಬೇಕಂತ ನಾ ಹೇಳ್ತೀನಿ. ದುಡ್ಡು ಬರುತ್ತಲ್ರಿ ಅದ್ರೊಳಗೆ, ಇದ್ರೊಳಗೆ ದುಡ್ಡು ಬರಲ್ಲ. ಈಗ ಕೆಲಸಗಳ ಅವಶ್ಯಕತೆ ಇದ್ದದ್ದು ಮಾಡ್ಬೇಕು, ಅವ್ರು ಅನುಕೂಲ ತಕ್ಕಂಗೆ ಮಾಡಿಕೊಡ್ತಾರೆ. ಯಾರಕ್ಕಿಲ್ಲ ಪೇಮೆಂಟ್ ಇವ್ರು ಕಮ್ಮಿ ಆಗ್ತದಲ್ಲ. ಹೌದು, ಇವ್ರ ಕೈ ಮೇಲೆ ಪೇಮೆಂಟ್ ಕೊಡ್ತಾರಲ್ಲ ಈಗ. ಸರ್
ಹೌದ್ರಾ ಸರ್ ಅದಕ್ಕೆ ನಾನು ನಾವು ಡೇಟ್ ಹೇಳ್ತೀನಿ 1/4/2023ರಿಂದ 31/3/2024 ಆಗಿಲ್ಲ ರಾಜವಾಲ್ ತಾಂಡದು ಆಗಿಲ್ಲ ಸರ್ ರೋಡ್ ಹೌದ್ರಿ ಸರ ಪೇಮೆಂಟ್ ಆಗಿದೆ ಅಂತ ಹೇಳ್ತೀವಿ ಆಗಿಲ್ಲ ಅಂತ ಹೇಳ್ತಾರೆ ಈಗಿಂದಲೇ ನಾವು ಹಿಂದಿನ ಹೇಳಕತ್ತೀನಿ ನಾನು ಈ ವರ್ಷದಿಂದಲ್ಲ ನಾನು ಪೇಮೆಂಟ್ ಕ್ಲಿಯರ್ ಆಗಿದಿಲ್ರಿ ಆಗೈತಿ ಎಲ್ಲ 2023-24 ಅವಧಿ ಅಣ್ಣ ಈಗ ಇಲ್ಲಿ ಕೇಳ್ರಿ ಕೇಳ್ಕೊಡ್ರಿ 2023-24 ಈ ವರ್ಷ ಕೆಲಸ ಆಗಿಲ್ಲ ನೋಡ್ರಿ ಯಾವ್ದು ಕೆಲಸ ಆಗಿಲ್ಲ ಅಂತ ಹೇಳಿ ಪೇಂಟ್ ಮಾಡಿಲ್ಲ ಹೋದ ವರ್ಷ ಪೇಂಟ್ ಮಾಡಿಲ್ಲ ಈ ವರ್ಷ ಮಾಡ್ಯಾರ ಪೇಂಟ್ ಅದಕ್ಕೆ ಸರ್ ಅದು ಪೇಂಟ್ ಕ್ಯಾನ್ಸಲ್ ಪೇಂಟ್ ಬಮ್ಮ ಕೊಟ್ಟು ಪೇಮೆಂಟ್ ಈ ವರ್ಷ ಮಾಡ್ಯಾರಂತ್ರಿ ಹೋದ ವರ್ಷದಿಲ್ಲ ಕಾಕ್ರಂದ ಏನ್ ಗೋ ಸಾಹೇಬ್ ಒಂದು ಕಾಕ್ರಂದ ಏನ್ ಗೋ ಈಗ ಮತ್ತು ಸುರ್ಪುರ ತಾಲೂಕದಲ್ಲಿ 18 ಪಂಚಾಯತ್ನಲ್ಲಿ ನಮ್ಮ ಬೈಲ್ಗುಂಡಿ ವರಿಷ್ಠ ಪಂಚಾಯತ್ ಓಕೆ ನೀವು ಕಾಮಗಾರಿ ಯಾವಕ್ಕೂ ಬಿಡ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಅಬ್ಜೆಕ್ಷನ್ ಇದೆ ಅದ್ರ ಸಾಲ್ವ್ ಮಾಡದೆ ಒಂದು ವರ್ಷ ಪೂರ್ತಿ ಕಳೆದಿದ್ದೀವಿ ನಾನು ಅಧ್ಯಕ್ಷ ನಮ್ಮ ತಾಯಾರ ಅಧ್ಯಕ್ಷ ನಂತರ 1 ವರ್ಷದಿಂದ 8ನೇ ತಿಂಗಳಲ್ಲಿ ಅಧ್ಯಕ್ಷ 8ನೇ ತಿಂಗಳು ಮುಗಿತು ಇವತ್ತಿಗೂ ಕೂಡ ಸಂಬಳಿಸಲಾಗಿದೆ ಮತ್ತು ಯಾವುದೇ ಕಾಮಗಾರಿಗಳಾಗಿಲ್ಲ ಈಗ ಹೇಳಿದ್ರೆ 11 ಲಕ್ಷ ಅದು ಹಿಂದೂ 4 ಕೋಟಿ ಬರೀ 11 ಲಕ್ಷ ಖರ್ಚಾಗಿದೆ ಯಾಕಂದ್ರೆ ಮುಂದೂ ಕೂಡ ಸಮಸ್ಯೆ ಆಗುತ್ತೆ ಹಂಗಾಗಿ ದಯವಿಟ್ಟು ನರೇಗಾದಲ್ಲಿ ಇವತ್ತು ನಾವು ಮಾಡೋರಂಗ ಮನೆಗೆ 4 ಜನ ಆಗಿದ್ದೀವಿ 4 ಜನಕ್ಕೆ ಕಾಮಗಾರಿಗಳಿದೆ ಟೆಂಡರ್ ಹೋಗ್ತಾರೆ ಕೇಳ್ತಾ ಇದ್ದಾರೆ ಟೆಂಡರ್ ಹೋಗ್ತಾರೆ ಕೊಡಕ್ಕಾಗಲ್ಲ ಎಲ್ಲರೂ ನಮ್ಗೆ ಸಿಕ್ಕಾಪಟ್ಟಿ ಕೆಲಸ ಕೊಡಿ ನಮ್ಮ ಮನೆ 4 ಜನ ಅಣ್ಣ ಒಂದು ಮಾಡ್ತಾರೆ ತಮ್ಮ ಒಂದು ಮಾಡ್ತಾರೆ ಕಾಕ ಒಂದು ಮಾಡ್ತಾರೆ ಮಗನೊಂದು ಮಾಡ್ತಾರೆ ಆ ಥರ ಕಾಮಗಾರಿಗಳಿಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಕಾಮಗಾರಿಗಳು ಸಿಗ್ತಾವ ಅದು ಲೇಬರ್ ಹಾಕೊಂಡು ನಮ್ಮ ಮನೆಯವರು ಇದ್ರೆ ನಾವು ಮಾಡ್ಕೋಬಹುದು ಇಲ್ಲ ಪಬ್ಲಿಕ್ ವರ್ಕ್ ಇದ್ರೆ ಕಂಪಲ್ಸರಿ ಪಬ್ಲಿಕೇ ಮಾಡ್ತಾರೆ ಅದಕ್ಕೆ ನಾವು ಸಾಥ್ ಕೊಡ್ಬೇಕು ಅಷ್ಟೇ ಸರ್ ಇದುವರೆಗೂ ಪಂಚಾಯತಿಯಲ್ಲಿ ನೀವು ಅಧ್ಯಕ್ಷರಾದ್ಮೇಲೆ ಕೆಲಸಗಳ ಕಾಮಗಾರಿಕೆ ಸರಿಯಾಗಿ ಆಗಿದೆ ಕುಂಠಿತ ಒಂದು ನಂಬರ್ ಆಗಕ್ಕೆ ಕಷ್ಟ ಆಗಿದೆ ರೀಸೆಂಟ್ ಆಗಿ ನಾವು ಬೇರೆ ಹಳ್ಳಿಗಳೆಲ್ಲ ಹೋಗಿ ಮನವೊಲಿಸಿ ಹಾಕಿದಾಗ ಸುಮಾರು ಒಂದು 2-3 ಹಳ್ಳಿ ಮಾತ್ರ ಕಾಮಗಾರಿಗಳು ನಡೀತಾ ಇದೆ ಸರ್ ಇದುವರೆಗೂ ಕಾಮಗಾರಿ ನಡೆದಿರೋದ್ರಲ್ಲಿ ನಿಜವಾದ ಕಾರ್ಮಿಕರೇ ಕೆಲಸ ಮಾಡ್ತಾ ಇದ್ದಾರೆ 2-3 ಹಳ್ಳಿ ನಿಜವಾದ ಕಾಮಗಾರಿಗಳು ಮಾಡಿದ್ರೆ ಕೇಳಿ ಅವ್ರಿಗೆ ನಾವು ಲೇಬರ್ ನಿಮ್ಮಲ್ಲಿ ಡೀಟೇಲ್ 2-3 ಹಳ್ಳಿ ಇವಾಗ ಟೋಟಲ್ 7 ಹಳ್ಳಿ ಬರುತ್ತೆ ಸರ್ 3 ಹಳ್ಳಿ ಅಷ್ಟೇ ಬರುತ್ತೆ 3 ಹಳ್ಳಿ ಫೇಕ್ ತಗೋತಾ ಇದ್ದಾರೆ ಫೇಕ್ ಸ್ಟಾರ್ಟ್ ಆಗಿಲ್ಲ ಒಟ್ಟಕ್ಕೆ ಸ್ಟಾರ್ಟ್ ಅಲ್ಲ ಕೇಳ್ತಾ ಇದ್ದೀನಿ ನಾನು ಕೇಳೋ ಧರ್ಮ ಕೇಳ್ತಾ 3 ಹಳ್ಳಿಯಲ್ಲಿ ವರ್ಕ್ ಮಾಡಿದ್ರೆ ನಾನು ಹಂಗಿದ್ರೆ ಪೇಮೆಂಟ್ ತಗೊಂಡಿದ್ದಾರೆ ಅವ್ರು ಕೆಲಸ ಮಾಡ್ಕೊಂಡು ನಿಜವಾದ ಯಾರು JCP ಹೆಚ್ಚಿಲ್ಲ ಏನು ಬೇರೆದೇನು ಮಾಡಿಲ್ಲ ಇಂಡಿವಿಜುವಲ್ ಅಂತ ಇಟ್ಟಂತ ವರ್ಕ್ಗಳನ್ನ ಲೇಬರೇ ಮಾಡಿದ್ರೆ ಲೇಬರೇ ತಗೊಂಡಿದ್ದಾರೆ ಸರ್